ಪ್ರೆಸೆಂಟ್ಲಿ ನಡೀತಾರೋ ವಾರಿಂದ ಟೈಲ್ಸ್ಗಳ ಮೇಲೆ ಏನಾದರೂ ಎಫೆಕ್ಟ್ ಆಗ್ತಾ ಇದೆಯಾ? ಹೌದು, ಆಗ್ತಾ ಇದೆ. ಸೊ ಯಾಕಂತ ತಿಳ್ಕೊಬೇಕಾದಲ್ಲಿ ಈ ವಿಡಿಯೋನ ಕೊನೆ ತನಕ ನೋಡಿ. ಸೊ ಎಲ್ಲರಿಗೂ ಗೊತ್ತಿರೋ ಹಾಗೆ ನಮಗೆ ಈ ವಾರ್ ಸ್ಟಾರ್ಟ್ ಆದಾಗಿಂದನೂ ಗ್ಯಾಸ್ ರೇಟ್ ಆಗಲಿ ಮತ್ತೆ ಪ್ರತಿಯೊಂದು ಏನು ರಾ ಮೆಟೀರಿಯಲ್ ಏನು ಸಪ್ಲೈ ಆಗ್ತಾ ಇತ್ತು ಬೇರೆ ಕಂಟ್ರಿಗಳಿಂದ ಅದೆಲ್ಲನೂ ಜಾಸ್ತಿ ಆಗ್ತಾ ಇದೆ ಪ್ರೈಸಿಂಗ್ ಅಲ್ಲಿ. ಈಗ ಆಲ್ರೆಡಿ ವಾರಿಂದ ಒಂದ್ ಸ್ವಲ್ಪ ಜಾಸ್ತಿ ಆಗಿತ್ತು. ಮೊನ್ನೆ ಡೀಸೆಲ್ ಮತ್ತೆ ಇದೆಲ್ಲ ಪೆಟ್ರೋಲ್ ಎಲ್ಲ ಜಾಸ್ತಿ ಆಗಿರೋದ್ರಿಂದ ಇನ್ನೂ ಸ್ವಲ್ಪ ಜಾಸ್ತಿ ಆಗ್ತಾ ಇದೆ. ಸೊ ಟ್ರಾನ್ಸ್ಪೋರ್ಟೇಷನ್ ಸಿಸ್ಟಮ್ ಅಲ್ಲಿ ಕೂಡ ತುಂಬಾನೇ ಕಾಸ್ಟಿಂಗ್ ಜಾಸ್ತಿ ಆಗ್ತಿರೋದ್ರಿಂದ ಟೈಲ್ದು ಪ್ರೈಸ್ ತುಂಬಾನೇ ಹೈಯರ್ ಸೈಡ್ ಹೋಗ್ತಾ ಇದೆ. ಸೊ ಪ್ಲಾನಿಂಗ್ ಮಾಡ್ಕೊಂಡು ಕನ್ಸ್ಟ್ರಕ್ಷನ್ ಸ್ಟೇಜ್ ಬಂದಾಗೆ ನಾನು ತಗೊಂಡೋಗಿ ಟೈಲ್ಸ್ ಹಾಕೊಂತೀನಿ ಅನ್ನೋದಲ್ಲದೆ ಇವಾಗ ನಿಮ್ಗೆ ಏನು ಸ್ಪೇಸ್ ಅಲ್ಲಿ ಇತ್ತು ಅಂದ್ರೆ ಪ್ಲಾನಿಂಗ್ ಮಾಡ್ಕೊಂಡು ಇವಾಗ ನೀವು ತಗೊಂಡೋಗಿ ಹಾಕೊಳ್ಳೋದ್ರಿಂದ ಎರಡು ಅಡ್ವಾಂಟೇಜ್. ಒಂದು ನಿಮ್ಗೆ ಬೇಕಾಗಿರೋ ಡಿಸೈನ್ಸ್ ನೀವು ಫೈನಲೈಸ್ ಮಾಡಿ ಟೈಮ್ ಕೊಟ್ಟು ತಗೊಂಡೋಗಿ ಹಾಕೊಬಹುದು. ಎರಡನೇದು ಮೇನ್ ಏನಪ್ಪಾ ಅಂತಂದ್ರೆ ನೀವು ದುಡ್ಡನ್ನ ಸೇವ್ ಮಾಡಬಹುದು. ಹಾಗಾಗಿ ಇದಕ್ಕೆ ಸೊಲ್ಯೂಷನ್ ಏನಪ್ಪಾ ಅಂತಂದ್ರೆ ಆದಷ್ಟು ಬೇಗ ನೀವು ಬಂದು ಇದನ್ನ ಸೆಲೆಕ್ಷನ್ ಎಲ್ಲ ಮುಗಿಸಿ ಇದನ್ನ ಏನೇನ್ ಬೇಕು ನಿಮ್ಗೆ ಅಂತ ಪ್ಲಾನಿಂಗ್ ಮಾಡ್ಕೊಂಡು ತಗೊಂಡೋಗಿ ನೀವು ಸ್ಟೋರ್ ಮಾಡ್ಕೊಳ್ಳೋದೇ ನಿಮ್ಗೆ ಒಳ್ಳೇದು. ಹಾಗಿದ್ದಲ್ಲಿ ಇನ್ನೇನು ವೆಯ್ಟ್ ಮಾಡೋ ಅವಶ್ಯಕತೆ ಇಲ್ಲ. ಟೈಲ್ಸ್ ಬೈ ಟೆನ್ಸ್ ಬನ್ನಿ, ನಿಮ್ಗೆ ಏನ್ ಡಿಸೈನ್ಸ್ ಬೇಕು ಸೆಲೆಕ್ಷನ್ ಮಾಡಿ. ಸೊ ಒಳ್ಳೆ ಪ್ರೈಸ್ ಅಲ್ಲಿ ನಾವು ಅದನ್ನ ನಿಮ್ಗೆ ಸಪ್ಲೈ ಮಾಡ್ಕೊಡೋಣ.